ನೋಡಿ, ಇವತ್ತಿನ ವಿಡಿಯೋ ಯಾಕಪ್ಪ ಮಾಡಿದ್ದೀನಿ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಏನಪ್ಪ ಅಂತ ಅಂದರೆ ಇದುವರೆಗೂ ಕೂಡ ಯಾವುದೇ ನೋಟಿಫಿಕೇಷನ್ ಆಗಿಲ್ಲ. ತುಂಬ ಜನ ಕೇಳ್ತಾಯಿದ್ದಾರೆ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ. ಅದರ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಇಲ್ಲಿ ಕಮೆಂಟ್ಗಳನ್ನು ಕೂಡ ತಂದಿದ್ದೇನೆ. ಏನು ಡಿಫ್ರೆಂಟಾಗಿ ನಮ್ಮ ಒಂದು ವಿದ್ಯಾರ್ಥಿಗಳು ಏನಪ್ಪ ಅಂತ ಅಂದರೆ ಕಮೆಂಟ್ ಮಾಡ್ತಾಯಿದ್ದಾರೆ, ಯಾವ ರೀತಿ ನಮ್ಮ ಒಂದು ನೇಮಕಾತಿ ನಡೀತಾ ಇದೆ ಮತ್ತು ಇಲ್ಲಿ ಯಾವ ಒಂದು ಏನು ಸ್ಥಳಕ್ಕೆ ನಮ್ಮ ಒಂದು ನೇಮಕಾತಿ ಇನ್ನೂ ಕೂಡ ಬರ್ತಾಯಿದೆ ಅಂತ. ಏನು ಇತ್ತೀಚೆಗೆ ನಮ್ಮ ಒಂದು ಏನು ಪರಮೇಶ್ವರ್ ಸರ್ ಅವರು ಹೇಳಿದರು. ಏನಪ್ಪ ಹೇಳಿದರು ಈಗ ತೋರಿಸ್ತೇನೆ ನೋಡಿ. 4600 ಪೊಲೀಸ್ ಕಾನ್ಸ್ಟೇಬಲ್ ಏನು ನೇಮಕಾತಿಗೆ ಅಧಿಸೂಚನೆಯನ್ನು ಕೊಡ್ತೀವಿ ಅಂತ ವಿತಿನ್ 2 ಡೇಸಲ್ಲಿ ಅಧಿಸೂಚನೆ ಕೊಡ್ತೀವಿ ಅಂತ ಹೇಳಿದರು. ಇನ್ನೂ ಕೂಡ ಅಧಿಸೂಚನೆ ಬಂದಿಲ್ಲ. ಟೋಟಲಾಗಿ 4600 ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಬರುತ್ತೆ ಅಂತ ಇವರು ಹೇಳಿದ್ದಾರೆ. 2 ರಿಂದ 3 ದಿನದಲ್ಲಿ ಅಂತ. ಮಂಡೇ ಬರುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ, ಆದರೆ ಮಂಡೇ ಇನ್ನೂ ಕೂಡ ಬಂದಿಲ್ಲ. ಟ್ಯೂಸ್ಡೇ ಎಂಡ್ ಆಯಿತು, ಇನ್ನೂ ಕೂಡ ಬಂದಿಲ್ಲ. ಈಗ ವಿತಿನ್ 1 ವೀಕಲ್ಲಿ ಬರುವಂಥ ಸಾಧ್ಯತೆ ಇದೆ. ಬಂದಾಗ ನೋಡೋಣ. ಈಗ ಟೋಟಲಾಗಿ 15,000 ಖಾಲಿ ಇದ್ದಾವಂತೆ ಈ ಒಂದು ಪೋಸ್ಟ್ಗಳು. ಇನ್ನೂ ಕೂಡ ಬೇರೆ ಒಂದು ಏನು ಮಾಡ್ತಾರಪ್ಪ ಅಂತಂದರೆ ಬೇರೆ ಟೋಟಲಾಗಿ 3 ಸಲ ಇಲ್ಲಿ ನೇಮಕ ಮಾಡ್ಕೊಳ್ತೇವೆ. 5,000 ಅಂತ 3 ಸಲ ಮಾಡ್ಕೊಡ್ತೇವೆ. ಈಗ 5,000 4600 ಏನು ಕಾನ್ಸ್ಟೇಬಲ್ ನೇಮಕಾತಿಗೆ ಚಾಲನೆ ಕೊಡ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ. ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ HK ಮತ್ತು ನಾನ್ HK ಎರಡೂ ಕೂಡ ಇದ್ದಾವೆ. ಅದನ್ನು ನೀವು ನೋಡ್ಬೋದು. ಇಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳಿದರು ಏನಪ್ಪ ಅಂತಂದರೆ ಈ ರೀತಿಯಾಗಿ ಕಮೆಂಟ್ ಮಾಡಿದರು. ಈ ಕಮೆಂಟನ್ನು ನಮ್ಮ ಒಂದು ಥಂಬ್ನೇಲಲ್ಲೂ ಕೂಡ ಹಾಕಿದ್ದೇವೆ, ನೀವು ನೋಡ್ಬೋದು. ಏನೂ ಓದಬೇಕಾಗಿಲ್ಲ, ಲಂಚ ಹೇಗೆ ತಗೊಳ್ಬೇಕು ಮತ್ತು ಮೇಲಾಧಿಕಾರಿಗಳಿಗೆ ಹೇಗೆ ಕಳಿಸ್ಬೇಕು, ಅದು ಲೋಕಾಯುಕ್ತಕ್ಕೆ ಸಿಕ್ಕಿ ಬೀಳದ ಹಾಗೆ ಯಾವ ರೀತಿ ಕಳಿಸ್ಬೇಕು ಅಂತ ಹೇಳಿ ಈ ಒಂದು ಕಾಮೆಂಟನ್ನು ಮಾಡಿದರು ಒಬ್ಬ ವಿದ್ಯಾರ್ಥಿಗಳು. ಇದನ್ನು ಯಾಕಪ್ಪ ಮಾಡಿದ್ದಾರೆ ಅಂತಾರೆ, ಓದಿರ್ತಾರೆ, ಯಾವುದೇ ನೋಟಿಫಿಕೇಷನ್ ಆಗ್ತಾ ಇರಲ್ಲ, ಏನು ಮಾಡಬೇಕಂತ ಗೊತ್ತಿರಲ್ಲ, ಜಾಬ್ ಸಿಗ್ತಿರಲ್ಲ, ಅದಕ್ಕಾಗಿ ಕಳಿಸಿರ್ಬೋದು. ಅದೊಂದು ಕಡೆ ನೋಡೋಣ. ಆದರೆ ಈಗ ಪ್ರೆಸೆಂಟಾಗಿ ಇಷ್ಟು ದಿನ ಯಾವ ರೀತಿ ನಡೆದಿತ್ತು ನಮ್ಮ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥವಾ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಏನಿದೆ, ಇಷ್ಟು ದಿನ ಯಾವ ರೀತಿ ನಡೀತು, ಇನ್ನು ಮುಂದೆ ಯಾವ ರೀತಿ ನಡೆಯಬಹುದು ಅದನ್ನು ನಾವು ನೋಡೋಣ. ನೋಡಿ, ಪ್ರೆಸೆಂಟಾಗಿ ನಮ್ಮ ಒಂದು ಏನು ಈಗ ಯಾವ ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಇದೆ, ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಯಾರಪ್ಪ ನಡೆಸ್ತಾ ಇದ್ದಾರೆ ಅಂತ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತದೆ. ಇಷ್ಟು ದಿನ ಯಾರಪ್ಪ ನಡೆಸಿದರು ಅಂತಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್, ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟೇ ಒಂದು ನೋಟಿಫಿಕೇಷನ್ ಜಾರಿ ಮಾಡಿ ಅವರೇ ಇಷ್ಟು ದಿನ ಪರೀಕ್ಷೆನ ನಡೆಸ್ಕೊಳ್ತಾ ಬಂದಿದ್ದಾರೆ. ಆದರೆ ಈಗ ಏನು ಮಾಡ್ತಿದ್ದಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಕೊಟ್ಟಿದ್ದಾರೆ. ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಏನಪ್ಪ ಮಾಡಿದ್ದಾರೆ ಅಂತಂದರೆ ಇತ್ತೀಚೆಗೆ ಒಂದು ಗುಡ್ ಏನು ನೋಟಿಫಿಕೇಷನ್ ಆಗಿದ್ದು ಯಾವುದಪ್ಪ ಅಂತ ಅಂದರೆ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ ಅಂತ. ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ ಅಂತ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ನೋಟಿಫಿಕೇಷನ್ ಅಂತ ಆಗಿತ್ತು. ಟೋಟಲಾಗಿ 1000 ಹುದ್ದೆಗಳು ಕಾಲ್ಫರ್ ಮಾಡಿದರು. ಯಾವುದೇ ಭ್ರಷ್ಟಾಚಾರ ಇಲ್ಲದೆ, ಯಾವುದೇ ಕರಪ್ಷನ್ ಇಲ್ಲದೆ ಟ್ರಾನ್ಸ್ಪರೆಂಟಾಗಿ ಎಕ್ಸಾಮನ್ನು ನಡೆಸ್ಕೊಟ್ರು. ಯಾವ ರೀತಿ ನಡೆಸಿರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅವರು ಪರೀಕ್ಷೆಯನ್ನು ನಡೆಸಿ, ಕನ್ನಡ ಪರೀಕ್ಷೆಯನ್ನು ನಡೆಸಿ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ, ಮೊದಲು ಅಂಕವನ್ನು ಬಿಟ್ಟು ಏನಾದರೂ ಚಾಲೆಂಜನ್ನು ಮಾಡೋದಿದ್ರೆ ಚಾಲೆಂಜನ್ನು ಮಾಡಿಸಿ, ಫೈನಲ್ ಕೀ ಆನ್ಸರನ್ನು ಬಿಟ್ಟು, ಫೈನಲ್ ಕೀ ಆನ್ಸರ್ ಆದ ನಂತರ ಮತ್ತೆ ಇನ್ನೊಂದು ಸಲ ಸ್ಕೋರನ್ನು ಬಿಟ್ಟು ನಿಮಗೆ ಎಲ್ರಿಗೂ ಕೂಡ ಗೊತ್ತಾಗುವ ಹಾಗೆ ಸ್ಕೋರನ್ನು ಹೊರಗೆ ಬಿಟ್ಟುಬಿಟ್ಟಿದ್ರು. ಅದಾದ ಬಳಿಕ ಇಲ್ಲಿ ಏನಪ್ಪ ಮಾಡಿದರು ಅಂತ ಅಂದರೆ 1:3 ಲಿಸ್ಟನ್ನು ಫಾರ್ಮೇಟ್ ಮಾಡಿದರು. 1:3 ಲಿಸ್ಟ್ ಫಾರ್ಮೇಟ್ ಮಾಡಿದ ನಂತರ ಏನಪ್ಪ ಮಾಡಿದರು ಅಂತ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕರೆಸಿದರು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಫೈನಲ್ ರಿಸಲ್ಟನ್ನು ಕೂಡ ಬಿಟ್ಟು 1:1 ಲಿಸ್ಟನ್ನು ಬಿಟ್ಟರು. ಅದರ ಜೊತೆಗೆ ಅಂಕಗಳನ್ನು ಬಿಟ್ಟರು ಅವರು. ಅಂದರೆ ಯಾರು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಅಂಕಗಳನ್ನು ಕೂಡ ಬಿಟ್ಟುಬಿಟ್ಟಿದ್ರು. ಅದಕ್ಕಾಗಿ ಏನಪ್ಪ ಆಯಿತು ಅಂತ ಅಂದರೆ ಫುಲ್ ಟ್ರಾನ್ಸ್ಪರೆಂಟಾಗಿ ಆಯಿತು. ಅದಕ್ಕಾಗಿ ಈ ಒಂದು ಕಾಮೆಂಟ್ ಮಾಡಿರ್ತಂಥ ಒಂದು ವಿದ್ಯಾರ್ಥಿಗೆ ಇದನ್ನು ಹೇಳೋಕ್ಕೆ ಬಯಸ್ತೇನೆ. ವಿಲೇಜ್ ಅಕೌಂಟೆಂಟ್ ಏನು ಆಫೀಸರ್, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಥವಾ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನು ಪರೀಕ್ಷೆ ಇದೆ, ಅದೇ ರೀತಿ ಈಗ ಇನ್ನು ಮುಂದೆ ಕರ್ನಾಟಕ ಪೊಲೀಸ್ ನೇಮಕಾತಿಯಲ್ಲೂ ಕೂಡ ಆಗ್ತದೆ. ನಿಮ್ಮ ಒಂದು ಸ್ಕೋರನ್ನು ಅವರು ಹೊರಗೇ ಬಿಡ್ತಾರೆ, ನಿಮ್ಮ ಸ್ಕೋರನ್ನು ಹೊರಗೇ ಬಿಡ್ತಾರೆ. ನೀವು ನೋಡ್ಕೋಬೋದು, ಯಾರ್ದು ಸ್ಕೋರ್ ಜಾಸ್ತಿ ಆಗಿದೆ ಅವರಿಗೆ ಮಾತ್ರ ಜಾಬ್ ಸಿಗುತ್ತೆ, ಫಿಸಿಕಲ್ ಎಲಿಜಿಬಿಲಿಟಿ ಸಿಗುತ್ತೆ. ಅದು ಕೂಡ ನೀವು ನೋಡ್ಬೋದು, ಎಷ್ಟು ನಿಮ್ಮ ಒಂದು ನೀವೆಷ್ಟು ಓದಿರ್ತೀರ, ನಿಮ್ಮ ಒಂದು ಸ್ಕೋರ್ ಎಷ್ಟು ಬರುತ್ತೆ ಅದನ್ನು ಕೂಡ ನೋಡ್ಬೋದು. ಹಿಂದೆ ಯಾವ ರೀತಿ ಇತ್ತು ಗೊತ್ತಿಲ್ಲ, ಅದನ್ನು ನಾನು ಹೇಳೋದಕ್ಕೆ ನಾನು ಇಲ್ಲಿ ಏನೂ ಕೂಡ ಅಲ್ಲ. ಇನ್ಫಾರ್ಮೇಷನ್ ಏನು ಇದೆ ಅದನ್ನು ನಾವು ಇಲ್ಲಿ ಹೇಳಬೇಕು. ಹಿಂದೆ ಯಾವ ರೀತಿಯಾಗಿದೆ ಅದರ ಬಗ್ಗೆ ನೋಡೋದು ಬೇಡ. ಇನ್ನು ಮುಂದೆ ಟ್ರಾನ್ಸ್ಪರೆಂಟಾಗಿ ನಮ್ಮ ಒಂದು ಕರ್ನಾಟಕ ಸರ್ಕಾರ ಏನಿದೆ ಇದನ್ನು ನೇಮಕಾತಿಯನ್ನು ಮಾಡ್ತಾಯಿದೆ. ನೋಡ್ಕೊಳ್ತಾ ಹೋಗೋಣ. ವಿತಿನ್ 2 ಡೇಸಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಇಲ್ಲಿ ಪರಮೇಶ್ವರ್ ಸರ್ ಅವರು ಕೂಡ ಹೇಳಿದ್ದಾರೆ. ಅದನ್ನು ಕೂಡ ನೋಡ್ಬೋದು. ಎಲ್ಲರೂ ಏನಪ್ಪ ಮಾಡಬೇಕು ಅಂತ ಅಂದರೆ ಈ ಥರ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ
ಮೊದಲನೇದಾಗಿ ಇನ್ನು ಮುಂದೆ ಕರೆಕ್ಟಾಗಿ ಓದ್ಕೊಳ್ಳಿ, ನೋಟಿಫಿಕೇಷನ್ ಆಗುತ್ತೆ, ಅದನ್ನು ನೀವು ನೋಡ್ಕೋಬೋದು. ಮತ್ತು ಅದರ ಪಾಡಿಗೆ ಈ ಒಂದು ಕಮೆಂಟನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಮೆಂಟ್ ಮಾಡಿದರು. ಕನ್ನಡ ಗ್ರಾಮರಲ್ಲಿ ಒಂದು ಹೇಳಿಕೆ ಕೊಟ್ಟು ಇದು ಯಾರು ಹೇಳಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ ಅಂತ ಇಲ್ಲಿ ಕನ್ನಡ ಏನು ಕಮ್ಯುನಿಕೇಷನ್ ಪೇಪರ್ ಇರ್ತದೆ, ಅಂದರೆ SDA FDA ಈ ಪರೀಕ್ಷೆಗೆ ಕಮ್ಯುನಿಕೇಷನ್ ಪೇಪರ್ ಇರ್ತದೆ. ಕರ್ನಾಟಕ ಸ್ಟೇಟ್ ಪೊಲೀಸ್ನ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಕಮ್ಯುನಿಕೇಷನ್ ಪೇಪರ್ ಇರೋದಿಲ್ಲ, ಅದು ಗೊತ್ತಿದೆ ಆಯಿತಾ. ಈಗ ಇದಕ್ಕೆ ಒಂದು ಸೋರ್ಸ್ ಹೇಳಿ ಅಂತ ಇಲ್ಲಿ ಹೇಳ್ತಾ ಇದ್ರು. ಸೋರ್ಸ್ ಏನೂ ಕೂಡ ಇರೋದಿಲ್ಲ. ನಿಮ್ಮ ಒಂದು 6th to 10th ಏನಿದೆ ನಿಮ್ಮ ಒಂದು ಕನ್ನಡ ಪುಸ್ತಕಗಳು ಏನಿರ್ತವೆ ಕವಿ ಪರಿಚಯ ಕೊಟ್ಟಿರ್ತಾರೆ. ಕವಿ ಪರಿಚಯವನ್ನು ಒಂದ್ಸರಿ ನೋಡ್ಕೊಂಡು ಬನ್ನಿ, ಅದನ್ನು ನೀವು ನೋಡಿದರೆ ನಿಮಗೆ ಈಸಿಯಾಗಿದ್ದು ಅರ್ಥ ಆಗ್ತದೆ. ಕವಿ ಪರಿಚಯ ಮಿಸ್ ಮಾಡದೆ ನೋಡ್ಕೊಳ್ಬೇಕು. ಅದಾದ ಬಳಿಕ ನಮ್ಮ ಒಂದು ಚಾನಲ್ನಲ್ಲಿ ಫ್ರೀಯಾಗಿ ಕ್ಲಾಸಸ್ಗಳು ನಡೀತಾ ಇರ್ತವೆ, ಅದನ್ನು ಕೂಡ ನೋಡ್ಕೊಳ್ತಾ ಹೋಗಿ. ಆ ಒಂದು ಕ್ಲಾಸಸ್ಗಳನ್ನು ನೀವೇನಾದರೂ ನೋಡಿದ್ರಿ ಅಂತಂದರೆ ಇಲ್ಲಿ ತೋರಿಸ್ತೇನೆ. ನಾನು ಟೋಟಲಾಗಿ ಪೊಲೀಸ್ ಪರೀಕ್ಷೆಗಾಗಿ ಅಂತಲೇ ನಾನು ಟೋಟಲಾಗಿ ಪ್ಲೇಲಿಸ್ಟನ್ನು ಮಾಡಿದ್ದೇನೆ, ಪೊಲೀಸ್ ಕ್ಲಾಸ್ 2025 ಅಂತ. ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋಗಿ ನೀವು ನೋಡ್ಬೋದು. ಇವೆಲ್ಲವನ್ನು ಕೂಡ ಕರೆಂಟ್ ಅಫೇರ್ಸ್ ಕೂಡ ಇದೆ, ಅದನ್ನು ಕೂಡ ನೋಡ್ಕೋಬೋದು. ಓಕೆನಾ, ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ಮೂರನೇದು, non-HK ಸಿವಿಲ್ PC ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂತ ಈಗಾಗಲೇ ಹೇಳಿದೆ ನಾನು. ಏನಪ್ಪ ಅಂತಂದರೆ ವಿತಿನ್ 2 ಡೇಸಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಅವರೇ ಹೇಳಿದ್ದಾರೆ. ವಿತಿನ್ ದಿಸ್ ವೀಕ್, ಮ್ಯಾಕ್ಸಿಮಮ್ ದಿಸ್ ವೀಕ್ ಅಂತ ಅಂದ್ಕೊಳ್ಳೋಣ. ವಿತಿನ್ ದಿಸ್ ವೀಕಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗುತ್ತೆ ಅಂತ. ಅದಾದ ಬಳಿಕ ನೆಕ್ಸ್ಟ್ ಇದೊಂದು ಕಮೆಂಟ್ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ, ಇದು ಒಬ್ಬರು ಮಾಡಿದ್ದಾರೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಹೇಳ್ತೇನೆ. ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಮತ್ತು ಯಾವ ರೀತಿ ಓದಬೇಕು ಅಂತಲೂ ಕೂಡ ವಿಡಿಯೋನ ಮಾಡಿದ್ದೇನೆ. ಅದನ್ನು ಕೂಡ ಯಾರು ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.